ಎಂಬತ್ನಾಲ್ಕನೇ ಶ್ಲೋಕ. ಇದು ಅಂಬರೀಷ ರಾಜನ ಪ್ರಕರಣ. ಮೂಲದಲ್ಲಿ 9ನೇ ಸ್ಕಂದದಲ್ಲಿ ಬರುವಂತ ಶ್ಲೋಕ ಇದು. ಗೃಹೇಶು ದಾರೇಶು ಸುತೇಷು ಬಂಧುಷು ದೀಪೋತ್ತಮಸ್ಕಂದನವಾಜಿಪತ್ತಿಷು ಅಕ್ಷಯ್ಯರತ್ನಾಭರಣಾಂಬರಾದಿಷು ಅನಂತಕೋಶೇಷು ಅಕರೋತ್ ಅಸನ್ಮತಿಂ. ಅಕರೋತ್ ಅಸನ್ಮತಿಂ ಅಂದ್ರೆ ಪದಚ್ಛೇದ ನೋಡ್ಕೊಳ್ಳಿ. ಗೃಹೇಶು ದಾರೇಶು ಸುತೇಷು ಬಂಧುಷು ದ್ವಿಪೋತ್ತಮ ಚಂದನ ವಾಜಿಪತ್ತಿಷು ಅಕ್ಷಯ್ಯರತ್ನಾಭರಣಾಂಬರಾದಿಷು ಅನಂತಕೋಶೇಷು ಅಕರೋತ್ ಅಸನ್ಮತಿಂ. ಅಂದ್ರೆ ಇಲ್ಲಿ 9ನೇ ಸ್ಕಂದ ಅನೇಕ ರಾಜರ ಕಥೆಗಳನ್ನ ಹೇಳ್ತಕ್ಕಂಥ ಒಂದು ಸ್ಕಂದ. 9ನೇ ಸ್ಕಂದ ಬೇರೆ ಬೇರೆ ರಾಜರ ಕಥೆಗಳು ಬರುವಂತದ್ದು. ಅಲ್ಲಿ ಅಂಬರೀಷ ರಾಜರ ಪ್ರಕರಣವನ್ನ ನನಗೆ ಹೇಳಿ ಎಂಬುದಾಗಿ ಇವನು ಪರೀಕ್ಷಿತ್ ರಾಜ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಅಂಬರೀಷ ರಾಜನ ಕಥೆಯನ್ನು ನನಗೆ ಹೇಳಿ ಅಂತ ಪರೀಕ್ಷಿತ್ ರಾಜ ಶುಕಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರಸಂಗ. ಯಾಕಂದ್ರೆ ಅಂಬರೀಷ ರಾಜ ಎಂತವನು ಅನ್ನೋದನ್ನು ಉಲ್ಲೇಖ ಮಾಡಿ ಅವನ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಗೊತ್ತು, ನೀವು ಪ್ರತಿಯೊಂದು ಹೇಳಿ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅಂಬರೀಷ ರಾಜನ ಕಥೆ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು. ಮಹಾಭಗವದ್ ಭಕ್ತ. ಅವನ ಕಾಲದಲ್ಲಿ ಅವನ ರಾಜ್ಯದ ಪ್ರತಿಯೊಂದು ಪ್ರಜೆಗಳು ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಏಕಾದಶಿ ವ್ರತಾನುಷ್ಠಾನ ನಿರತರಾಗಿರ್ತಕ್ಕಂಥ ಒಂದು ಸಂದರ್ಭ. ದುರ್ವಾಸರು ಅವನ ಏಕಾದಶಿ ನಿಷ್ಠೆ ಭಗವನ್ ನಿಷ್ಠೆಯನ್ನು ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಬಂದು ದ್ವಾದಶಿ ಪಾರಣೆಗೆ ಅವನನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ತಡವಾಗಿ ಬರ್ತಾರೆ. ಅವನ ಆ ಸಂದರ್ಭದಲ್ಲಿ ತೀರ್ಥಪ್ರಾಶನ ಮಾಡ್ತಾನೆ. ಯಾಕಂದ್ರೆ ನೀರು ತೀರ್ಥ ಇದೆಲ್ಲೂ ಕೂಡ ಅಶಿತಂ ನಾಶಿತಂ ಚಯತು. ಅದು ಊಟ ಮಾಡದಾಗಿಯೂ ಹೌದು, ಊಟ ಮಾಡದೇ ಇದ್ದಂತೂ ಹೌದು. ತೀರ್ಥ ತಗೊಂಡಾಗ ಏನಾಯ್ತು, ದ್ವಾದಶಿ ಪಾರಣೆಯ ಫಲ ಬಂತು. ಅತಿಥಿಗಳನ್ನ ಬಿಟ್ಟು ಊಟ ಮಾಡದಂತೆಯೂ ಕೂಡ ಆಗಿಲ್ಲ ಅನ್ನೋ ಅನುಸಂಧಾನವನ್ನ ಮಾಡಿಕೊಂಡು ಎಲ್ಲರಲ್ಲಿ ವಿಚಾರವನ್ನ ಮಾಡಿ ತೀರ್ಥ ತೆಗೆದುಕೊಳ್ತಾನೆ, ನೀರು ಕುಡಿತಾನೆ. ಆಗ ದುರ್ವಾಸರು ಬಂದು ನನ್ನನ್ನ ಬಿಟ್ಟು ನೀನು ತೀರ್ಥ ತೆಗೆದುಕೊಂಡಿದ್ದೀಯ ಅಂತ ಸಿಟ್ಟಿನಿಂದಾಗಿ ಒಂದು ಕೃತ್ರಿಮವನ್ನ ಅಂದ್ರೆ ಒಂದು ಪಿಶಾಚಿಯನ್ನು ಸೃಷ್ಟಿ ಮಾಡಿ ಅಂಬರೀಷನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಕಳಿಸ್ಕೊಡ್ತಾರೆ ದುರ್ವಾಸರು. ಆಗ ಭಗವಂತನ ಸುದರ್ಶನ ಚಕ್ರ ಬಂದು ಆ ಪಿಶಾಚವನ್ನ ಸುಟ್ಟು ದೂರ್ವಾಸರನ್ನ ಹಿಂಬಾಲಿಸಿಕೊಂಡು ಹೋಗುತ್ತೆ. ದೂರ್ವಾಸರು ಆ ಸುದರ್ಶನ ಚಕ್ರದ ಬೆಂಕಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಎಲ್ಲೂ ಹೋದ್ರೂ ಆಗೋದಿಲ್ಲ. ಕೊನೆಗೆ ದೇವರ ಹತ್ರನೇ ಹೋಗ್ತಾರೆ ದುರ್ವಾಸರು, ಆಗ್ಲೂ ಕೂಡ ಆಗೋದಿಲ್ಲ. ಆಗ ಭಗವಂತ ಹೇಳ್ತಾನೆ, ನನ್ನದೇ ಚಕ್ರ ಆಗಿರಬಹುದು, ಆದ್ರೆ ನಾನೂ ಕೂಡ ಅದನ್ನು ಉಪಶಮನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಹಂ ಭಕ್ತ ಪರಾಧೀನ, ನಾನು ಭಕ್ತಾಧೀನ. ನೋಡಿ, ವಸ್ತುತಃ ಭಗವಂತ ಯಾರ ಅಧೀನವೂ ಕೂಡ ಅಲ್ಲ. ಭಗವಂತ ಭಕ್ತರ ಮೇಲೆ ಎಷ್ಟು ಒಂದು ವಾತ್ಸಲ್ಯವನ್ನ ತೋರ್ತಾನೆ ಅಂತ ಹೇಳಿದ್ರೆ, ನಾನು ಭಕ್ತ ಪರಾಧೀನ, ನಾನು ಭಕ್ತರ ಅಧೀನ. ಹಾಗಾಗಿ ಅದನ್ನ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾನು ಬಿಟ್ಟದ್ದು ಅಂಬರೀಷನ ಸಂರಕ್ಷಣೆಗೋಸ್ಕರವಾಗಿ. ಹಾಗಾಗಿ ನಿನಗೆ ಅವನತ್ರನೇ ಹೋಗು, ಅವನಲ್ಲೇ ಪ್ರಾರ್ಥನೆಯನ್ನ ಮಾಡು ಎಂಬುದಾಗಿ ಪರಮಾತ್ಮ ಹೇಳಿ ಕಳಿಸ್ತಾನೆ. ನಂತರ ದುರ್ವಾಸರು ಬಂದು ಅಂಬರೀಷನ ಬಳಿ ಬಂದು ಪ್ರಾರ್ಥನೆ ಮಾಡಿದಾಗ ಸುದರ್ಶನ ಚಕ್ರ ಉಪಶಮನವಾಗತ್ತೆ. ಅಂಬರೀಷನ ಬಗ್ಗೆ ಅಂದ್ರೆ ಭಗವದ್ ಭಕ್ತರ ಮಹತ್ವ ಎಷ್ಟು ದೊಡ್ಡದು ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಒಂದು ಪ್ರಕರಣ. ಅಂತಹ ಅಂಬರೀಷನ ಕಥೆಯನ್ನು ನನಗೆ ಹೇಳಿ ಅಂತ ಹೇಳುವ ಸಂದರ್ಭದಲ್ಲಿ ಪರೀಕ್ಷಿತ್ ರಾಜ ಹೇಳತಕ್ಕಂಥ ಮಾತು, ಅಂಬರೀಷ ಎಂತವನು ಅಂತ ಹೇಳಿದ್ರೆ ಅವನು ಅಕರೋತ್ ಅಸನ್ಮತಿಂ, ಇದ್ಯಾವುದೂ ಕೂಡ ನನಗೆ ಶ್ರೇಯಸ್ಕರವಾದದ್ದಲ್ಲ ಎಂಬ ಭಾವನೆಯನ್ನ ಹೊತ್ತ. ಯಾವ್ದಾದ್ರ ಬಗ್ಗೆ? ಒಂದು ಗೃಹೇಶು ಅವನ ಅನೇಕ, ಒಬ್ಬ ರಾಜರು ಅಂತ ಹೇಳಿದ್ರೆ ಅನೇಕ ಮನೆಗಳಿರತ್ತೆ, ಬೇಕಾದಷ್ಟು ಅವರಿಗೆ ವೈಭವ ಸಂಪತ್ತುಗಳಿರತ್ತೆ. ಅದೆಲ್ಲಾ ಮನೆಗಳ ಬಗ್ಗೆಯೂ ಎಲ್ಲಾ ಅರಮನೆಗಳ ಬಗ್ಗೆಯೂ ಅವನೇನ್ ಮಾಡ್ದ, ಅಸನ್ಮತಿಂ ಅಕರೋತ್. ಅಸನ್ಮತಿಂ ಅಕರೋತ್ ಅಂದ್ರೆ ಎಲ್ಲದಕ್ಕೂ ಸಂಬಂಧಪಡತಕ್ಕಂಥದ್ದು. ಇನ್ನು ದಾರೇಶು, ದಾರ ಅಂದ್ರೆ ಹೆಂಡತಿ. ರಾಜಾನ ಬಹುವಲ್ಲಭ, ಅನೇಕ ಪತ್ನಿಯರು. ರಾಜನಿಗೆ ಇರತಕ್ಕಂಥ ಸಕಲ ಪತ್ನಿಯರ ಬಗ್ಗೆಯೂ ಅಸನ್ಮತಿಂ ಅಕರೋತ್. ಸುತೇಶು, ಅನೇಕ ಪತ್ನಿಯರಲ್ಲಿ ಅನೇಕ ಮಕ್ಕಳು, ಅವರ ಬಗ್ಗೆಯೂ ಅಸನ್ಮತಿಂ ಅಕರೋತ್. ಬಂಧುಷು, ಅನೇಕ ದೊಡ್ಡ ವಿಶಾಲವಾದ ಬಾಂಧವ್ಯ, ಅವರೆಲ್ಲರ ಬಗ್ಗೆಯೂ ಆ ಅಸನ್ಮತಿಂ ಅಕರೋತ್. ಇದ್ಯಾವುದು ಕೂಡ ನನಗೆ ಶ್ರೇಯಸ್ಕರವಾದದ್ದಲ್ಲ, ಅದ್ಯಾವುದು ಕೂಡ ಮಂಗಳಕರವಾದದ್ದಲ್ಲ. ಅಕರೋತ್ ಅಸನ್ಮತಿ. ಸನ್ಮತಿ ಅಂದ್ರೆ ಇದೆಲ್ಲವೂ ಕೂಡ ಮಂಗಳಕರವಾದದ್ದು ಅಂತ ಅವನು ತಿಳ್ಕೊಳ್ತಾನೆ. ಅಸನ್ಮತಿ ಅಂದ್ರೆ ನಾ ಸನ್ಮತಿ ಅಸನ್ಮತಿ, ಎಲ್ಲವೂ ಅಮಂಗಳವಾದದ್ದು.
ಮನೆ ಇರಬಹುದು, ದಾರ ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ಬಂಧುರು ಇರಬಹುದು. ದ್ವಿಪೋತ್ತಮ ಚಂದನವಾಜಿ ಪತ್ತಿಷು, ದ್ವಿಪೋತ್ತಮ ದ್ವಾಭ್ಯಾಂ ಪಿಬಂತಿ ಇತಿ ದ್ವಿಪಾಹ ಅಂದ್ರೆ ಆನೆಗಳು ಅಂತ ಅರ್ಥ. ಸೊಂಡಲಿಂದನೂ ಕುಡಿತಾವೆ ತಿಂತಾವೆ ಮಾಡ್ತಾವೆ, ಮತ್ತು ತನ್ನ ಬಾಯಿಯಿಂದಲೂ ಕೂಡ ಎರಡರಿಂದ ಒಳಗಡೆ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುವುದು ಆನೆಗಳಿಗೆ. ಹಾಗಾಗಿ ದ್ವಿಪ ಅಂದ್ರೆ ಆನೆಗಳು. ಅದು ಎಂತ ಆನೆಗಳು? ರಾಜರ ಅವನಲ್ಲಿರ್ತಕ್ಕಂಥ ಆನೆಗಳು ದ್ವಿಪೋ ಉತ್ತಮವಾಗಿರ್ತಕ್ಕಂಥವುಗಳು. ಮತ್ತು ಉತ್ತಮ ಚಂದನ, ಚಂದನ ಅಂದ್ರೆ ದೊಡ್ಡ ಸೇನೆ. ದ್ವಿಪೋತ್ತಮ ಚಂದನ. ಮತ್ತು ವಾಜಿ, ವಾಜಿ ಅಂತ ಹೇಳಿದ್ರೆ ಕುದುರೆ. ಪತ್ತಿ, ಪತ್ತಿ ಅಂದ್ರೆ ಕಾಲಾಳುಗಳು. ಅಂದ್ರೆ ಅವರ ರಾಜರಿಗೆ ಇರತಕ್ಕಂತಹ ಸಕಲ ಸೇನೆಗಳ ಬಗ್ಗೆ, ಅದು ಗಜಸೇನೆ, ಅಶ್ವಸೇನೆ, ಪದಾತಿ ಸೇನೆ, ಅದೆಲ್ಲದರ ಬಗ್ಗೆಯೂ ಕೂಡ ಏನು ಮಾಡ್ದ, ಅಕರೋತ್ ಅಸನ್ಮತಿಂ, ಯಾವುದೂ ಕೂಡ ನನಗೆ ಶಾಶ್ವತ ಸುಖವನ್ನು ಕೊಡುವಂಥದ್ದಲ್ಲ, ಇದೆಲ್ಲವೂ ಕೂಡ ಅಮಂಗಳಕರವಾದದ್ದು ಎಂಬತಕ್ಕಂಥ ಭಾವನೆಯನ್ನ ಅವನು ತೆಗೆದುಕೊಂಡ. ಹೀಗೆ ದ್ವಿಪ ಉತ್ತಮವಾದ ಚಂದನ, ಚಂದನ ಅಂದ್ರೆ ರಥ, ಚಂದನ ಅಂದ್ರೆ ರಥ. ಒಂದು ದ್ವಿಪ, ದ್ವಿಪ ಅಂದ್ರೆ ಆನೆ, ಗಜಸೇನೆ. ಉತ್ತಮವಾದ ಚಂದನ, ಉತ್ತಮ ಚಂದನ ಅಂದ್ರೆ ಯಾವುದು? ರಥ ಸೇನೆ. ಇನ್ನು ವಾಜಿ ಕುದುರೆ ಸೇನೆ, ಪತ್ತಿ ಅಂದ್ರೆ ಕಾಲಾಳುಗಳು. ಹೀಗೆ ಚತುರಂಗ ಸೇನೆ ಅಂತ. ರಥಸೇನೆ, ಗಜಸೇನೆ, ಅಶ್ವಸೇನೆ, ಪದಾತಿ ಸೇನೆ, ಈ ಎಲ್ಲದರ ಬಗ್ಗೆಯೂ ಕೂಡ ಅಕರೋತ್ ಅಸನ್ಮತಿ. ಅಷ್ಟು ಮಾತ್ರವಲ್ಲ, ಅಕ್ಷಯ್ಯ ರತ್ನಾಭರಣ ಅಕ್ಷಯ್ಯ ರತ್ನಾಭರಣಾಂಬರಾದಿಷು, ಅಕ್ಷಯ್ಯ ಎಷ್ಟು ಖರ್ಚು ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ಅಷ್ಟು ಇರತಕ್ಕಂತಹ ರತ್ನಗಳು, ಆಭರಣಗಳು, ಅಂಬರ ಬಟ್ಟೆಗಳು, ಅಥವಾ ಇನ್ನು ಕೆಲವು ಮೂಲ ಪುಸ್ತಕಗಳಾದರೆ ಆಯುಧ ಅಂತಿದೆ, ಆಯುಧಾದಿಗಳು, ಇವೆಲ್ಲದರಲ್ಲೂ. ಮತ್ತು ಅನಂತ ಕೋಶೇಶು, ಅವನ ಕೋಶ ಅಂದ್ರೆ ನಿಧಿಯನ್ನ ಸಂಗ್ರಹ ಮಾಡಿ ಇಟ್ಟಿರತಕ್ಕಂತಹ ಎಲ್ಲ ಕೋಶಗಳು, ಅದೆಲ್ಲವೂ ಕೂಡ ಅಮಂಗಳಕರವಾದದ್ದು. ನನಗೆ ಮಂಗಳಮಯವಾದಂತಹ ಭಗವತ್ ತತ್ವಜ್ಞಾನವನ್ನು ಕೊಡ್ಲಿಕ್ಕಾಗ್ಲಿ, ಮಂಗಳಮಯವಾದ ಮುಕ್ತಿಯನ್ನು ಕೊಡ್ಲಿಕ್ಕಾಗ್ಲಿ ಯಾವುದೂ ಸಹಕಾರಿಯಾದದ್ದಲ್ಲ ಎಂಬತಕ್ಕಂಥ ಭಾವನೆಯನ್ನ ಅವನು ತಿಳಿದುಕೊಂಡ. ಅಂದ್ರೆ ಎಷ್ಟೆಲ್ಲ ಅವನಿಗೆ ಸಂಪತ್ತಿತ್ತು, ಆ ಎಲ್ಲಾ ಸಂಪತ್ತು ಕೂಡ ಮುಕ್ತಿಗೆ ಪ್ರಯೋಜಕವಾದದ್ದಲ್ಲ ಅನ್ನೋ ಒಂದು ಭಾವನೆಯನ್ನ ಅಂಬರೀಷ ರಾಜ ಹೊಂದಿದ್ದ. ಅಂದ್ರೆ ಎಷ್ಟೆಷ್ಟು ಶ್ರೀಮಂತರು, ಇಡೀ ಭೂಮಂಡಲವನ್ನ ಆಳಿರತಕ್ಕಂಥ ರಾಜರು ಅಂತಿದ್ದಾರೋ ಅವರೆಲ್ಲರೂ ಕೂಡ ಇದೇ ಭಾವನೆಯನ್ನು ಹೊಂದಿರತಕ್ಕಂಥವ್ರು. ಯಾರಿಗೂ ಕೂಡ ಸಂಪತ್ತಿನ ಮೇಲೆ ವ್ಯಾಮೋಹ ಇರಲಿಲ್ಲ ಅನ್ಲಿಕ್ಕೆ ಬೇರೆ 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 ಪ್ರಕರಣಗಳನ್ನ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅನಂತ ಕೋಶೇಶು ಅಶೇಷೇಶು ಅಂತಾರೆ. ಅನಂತ ಕೋಶೇಶು ಅಕರೋತ್ ಅಸನ್ಮತಿಂ, ಎಲ್ಲದರ ಬಗ್ಗೆಯೂ ಕೂಡ ಅಸನ್ಮತಿಂ, ಅಮಂಗಳವಾದದ್ದು, ನನಗೆ ಮುಕ್ತಿಗೆ ಪ್ರಯೋಜಕವಾದದ್ದಲ್ಲ, ಭಗವತ್ ಪ್ರೀತಿಗೆ ಕಾರಣವಾದದ್ದಲ್ಲ ಎಂಬ ಭಾವನೆಯಿಂದಾಗಿ ಅದರ ಬಗ್ಗೆ ವಿರಕ್ತಿಯನ್ನು ತಾಳದ ಎಂಬತಕ್ಕಂಥ ಅಭಿಪ್ರಾಯ ಇದಕ್ಕೆ. ಯಸ್ಯ ಭಕ್ತಿಯ ಪ್ರೀತಃ ಭಗವಾನ್ ಹರಿ, ಯಾವ ಅಂಬರೀಷನ ಭಕ್ತಿಯಿಂದ ಪ್ರೀತನಾಗಿರ್ತಕ್ಕಂಥ ಭಗವಂತ ಸ್ವೀಯಂ ಸುದರ್ಶನಂ ಆಯುಧಮೇವ ತದ್ರಕ್ಷಣಾಯ ಅಸ್ಮೈತದು. ಸುದರ್ಶನಂ ಸ್ವೀಯಂ, ತನ್ನದೇ ಒಂದು ಆಯುಧ, ಬೇರೆ ಯಾರ್ದು ಆಯುಧ ಅಲ್ಲ, ತನ್ನದೇ ಆಗಿರ್ತಕ್ಕಂಥ ಆಯುಧವನ್ನ ತದ್ರಕ್ಷಣಾಯ ಅಂಬರೀಷನನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಕಳಿಸಿಕೊಟ್ಟ ಭಗವಂತ. ನೇರವಾಗಿ ಯಾವಾಗ ದುರ್ವಾಸರು ಆ ಒಂದು ಕೃತ್ರಿಮವನ್ನ, ಆ ಒಂದು ಭೂತವನ್ನ ಸೃಷ್ಟಿ ಮಾಡಿದ್ರು, ಕ್ಷಣದಲ್ಲೇ ಭಗವಂತನ ಚಕ್ರ ಅಲ್ಲಿ ಬಂದುಬಿಡ್ತು, ಅಂಬರೀಷನಿಗೆ ರಕ್ಷಾ ಕವಚವಾಗಿ ಬಂದು ಅಂಬರೀಷನನ್ನ ಕಾಪಾಡ್ತು. ಅಂತಹ ಮಹಾಭಕ್ತ ಅಂಬರೀಷ. ಅಲ್ಲಿ ನೋಡಿ, ಅದಕ್ಕೊಂದು ಭಾಗವತದ ಶ್ಲೋಕವನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ. ತಸ್ಮೈ ಅದಾಧರಿಶ್ಚಕ್ರಂ ಪ್ರತ್ಯನೀಕ ಭಯಂಕರಂ ಏಕಾಂತ ಭಕ್ತಿ ಯೋಗೇನ ಪ್ರೀತೋ ಭೂತ್ವ ಅಭಿರಕ್ಷಣಂ. ತಸ್ಮೈ ಅದಾತ್ ಹರಿಹಿ ಚಕ್ರಂ, ಅಲ್ಲಿ ತಸ್ಮಾ ಅದಾತ್ ಅಂತ ಬಿಡಿಸ್ಕೊಳ್ಬೇಕದ್ರನ್ನ, ಸಂಧಿ ಆಗಿದೆ, ಪದಚ್ಛೇದ ಮಾಡಿದಾಗ ತಸ್ಮೈ ಅದಾತ್ ಹರಿಹಿ, ಅದಾತ್ ಹರಿಹಿ, ಅಕಾರಕ್ಕೆ ಮಹಾಪ್ರಾಣ ಧಕಾರ ಬಂದಿದೆ, ಅದೊಂದು ಸಂಧಿ. ತಸ್ಮೈ ಅಂಬರೀಷ ಮಹಾರಾಜನಿಗೆ ಹರಿಹಿ ಭಗವಂತ ಚಕ್ರಂ ಅದಾತ್, ಸುದರ್ಶನ ಚಕ್ರವನ್ನ ಕೊಡ್ತಾ ಇದ್ದಾನೆ. ಕೊಡೋದು ಅಂದ್ರೆ ಏನು? ಅವನ ಸಂರಕ್ಷಣೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ. ಸುದರ್ಶನ ಚಕ್ರ ಅಂದ್ರೆ ಒಂದು ಜಡವಾದ ಆಯುಧ ಅಲ್ಲ, ಭಗವಂತನದ್ದೇ ಮತ್ತೊಂದು ರೂಪ. ಹೇಗೆ ರಾಮಕೃಷ್ಣ ವೇದವ್ಯಾಸಾದಿಗಳು ಭಗವಂತನ ಭಿನ್ನ ಭಿನ್ನ ರೂಪವೋ, ಭಗವಂತನ ಆಯುಧಗಳು ಕೂಡ ಒಂದು ಚೇತನಾತ್ಮಕವಾದದ್ದು, ಭಗವಂತನದ್ದೇ ಒಂದು ಸ್ವರೂಪ. ಆ ಸ್ವರೂಪ ಅಲ್ಲಿ ಬಂದು ಭಗವಂತ ಅಂಬರೀಷನ ರಕ್ಷಣೆಯನ್ನ ಮಾಡ್ತು. ಪ್ರತ್ಯನೀಕ ಭಯಾಪಹಂ ಅಂದ್ರೆ ಅದು ಎಂಥದ್ದು? ಸುದರ್ಶನ ಚಕ್ರ ಸಾಮಾನ್ಯವಾದದ್ದಲ್ಲ. ಪ್ರತ್ಯನೀಕ ಭಯಾಪಹಂ, ಪ್ರತ್ಯನೀಕ ಅಂದ್ರೆ ಯಾರು ವಿರುದ್ಧವಾಗಿ ನಿಲ್ತಾರೋ ಶತ್ರುಗಳು, ಅವರಿಗೆ ಭಯಾಪಹಂ, ಭಯವನ್ನ ಉಂಟು ಮಾಡ್ತಕ್ಕಂಥದ್ದು.
ಭಯಂ ಆವಹತಿ, ಭಯವನ್ನ ತಂದುಕೊಡ್ತಕ್ಕಂಥದ್ದು ಪ್ರತ್ಯನೀಕರಿಗೆ, ಆ ಪ್ರತಿಭಟನೆ ಮಾಡತಕ್ಕಂಥವರಿಗೆ ಆ ಸೈನ್ಯ, ಪ್ರತ್ಯನೀಕ ಪ್ರತಿಯಾಗಿ ಇರುವಂತ ಅನೀಕ ಸೈನ್ಯ, ಅವರಿಗೆ ಭಯವನ್ನ ತಂದುಕೊಡುವಂಥದ್ದು ಪ್ರತ್ಯನೀಕ ಭಯಾಪಹಂ. ಏಕಾಂತ ಭಕ್ತಿ ಯೋಗೇನ, ಯಾಕೆ ಭಗವಂತ ಕೊಟ್ಟು ಕಳಿಸ್ತ ಸುದರ್ಶನ ಚಕ್ರವನ್ನ ಅಂದ್ರೆ ಏಕಾಂತ ಭಕ್ತಿ ಯೋಗೇನ ಪ್ರೀತ್ವೋ ಭೂತ್ವ ಅಭಿರಕ್ಷಣಂ. ಏಕಾಂತ ಭಕ್ತಿ ಅವನಲ್ಲಿದ್ದದ್ದು ಏಕಾಂತ ಭಕ್ತಿ. ಏಕಾಂತ ಭಕ್ತಿ ಅಂತ ಹೇಳಿದ್ರೆ ನಾವೆಲ್ಲ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳು ದೇವರಲ್ಲಿ ಭಕ್ತಿ ಮಾಡೋದು ಏನಕ್ಕೋಸ್ಕರವಾಗಿ ಅಂದ್ರೆ ಏನನ್ನೋ ಪಡಿಲಿಕ್ಕೋಸ್ಕರವಾಗಿ. ಇನ್ನು ಕೆಲವರು ದೇವರಲ್ಲಿ ಭಕ್ತಿ ಮಾಡೋದು ಲೌಕಿಕ ವಿಚಾರವನ್ನ ಪಡಲಿಕ್ಕೋಸ್ಕರವಲ್ಲ, ಮುಕ್ತಿಯನ್ನ ಪಡೆದಕ್ಕೋಸ್ಕರವಾಗಿ ದೇವರಲ್ಲಿ ಭಕ್ತಿ ಮಾಡ್ತಾರೆ. ಮುಕ್ತಿ ಬೇಕು, ಮುಕ್ತಿಗಾಗಿ ಭಗವಂತನಲ್ಲಿ ಭಕ್ತಿ. ಆದ್ರೆ ಏಕಾಂತ ಭಕ್ತರದ್ದು ಹಾಗಲ್ಲ. ಮುಕ್ತಿಗೋಸ್ಕರ ದೇವರ ಭಕ್ತಿಯನ್ನ ಮಾಡೋದಲ್ಲ, ಅವರು ಮುಕ್ತಿಯನ್ನ ಬಯಸ್ತಾರೆ. ಮುಕ್ತಿ ಏನಕ್ಕೋಸ್ಕರ? ಮುಕ್ತಿ ಸುಖಕ್ಕೋಸ್ಕರ ಅಲ್ಲ, ಭಗವಂತನ ಸಾಯುಜ್ಯದಲ್ಲಿ ಸಾಮೀಪ್ಯದಲ್ಲಿ ಇರಬಹುದಲ್ವಾ ಅನ್ನೋ ಭಾವನೆಯಿಂದಾಗಿ ಮುಕ್ತಿಯನ್ನ ಬಯಸೋದು ಹೊರತು ಮುಕ್ತಿಗಾಗಿ ಭಕ್ತಿ ಅಲ್ಲ. ಮತ್ತೇನು? ಭಗವಂತನ ಒಂದು ಅನುಗ್ರಹ ಪ್ರಾಪ್ತಿ, ಅದಕ್ಕೋಸ್ಕರವಾಗಿಯೇ ಭಕ್ತಿಯನ್ನ ಮಾಡತಕ್ಕಂಥದ್ದು. ಅಂದ್ರೆ ದೇವರ ಕೃಪೆಯನ್ನ ಬಿಟ್ಟು ಮತ್ತೇನನ್ನು ಬಯಸೋದಿಲ್ಲ, ಮುಕ್ತಿಯನ್ನು ಬಯಸೋದಿಲ್ಲ. ಅಂತವರಿಗೆ ಕರೆಯೋದು ಏಕಾಂತ ಭಕ್ತರು ಅಂತ ಕರೆಯುವಂಥದ್ದು. ಹಾಗೆ ಅಂದ್ರೆ ಬಹಳ ಎತ್ತರದವರು, ಯಾವ ಬಯಕೆಯೂ ಇಲ್ಲ. ಯಾಕಂದ್ರೆ ಮನುಷ್ಯ ಅಂತ ಆದ್ಮೇಲೆ ಮುಕ್ತಿಯ ಬಯಕೆ ಇರುತ್ತೆ, ಸಕಲ ಬಂಧನಗಳ ಬಿಡುಗಡೆಯನ್ನ ಮಾಡಿಕೊಂಡು ಮುಕ್ತಿಯ ಬಯಕೆ ಇರುತ್ತೆ. ಆದರೆ ಏಕಾಂತ ಭಕ್ತರು ಬಹಳ ಎತ್ತರದ ಭಕ್ತರು. ಏಕಾಂತ ಭಕ್ತರು ಅಂದ್ರೆ ಬಹಳ ಎತ್ತರದ ವಾಯುದೇವರು, ಇವರೆಲ್ಲರೂ ಕೂಡ ಅವರಿಗೆ ಮುಕ್ತಿಯನ್ನು ಬಯಸಲ್ಲ, ಅವರು ಕೇವಲ ಭಗವಂತನ ಅನುಗ್ರಹವನ್ನ ಮಾತ್ರ ಬಯಸ್ತಾರೆ. ಹಾಗಾಗಿ ಅವನು ಏಕಾಂತ ಭಕ್ತಿ. ಅದರ ಯೋಗಾನ ಸಂಬಂಧ, ಏಕಾಂತ ಭಕ್ತಿಯ ಒಂದು ಯೋಗ ಸಂಬಂಧ ಅದು ಅಂಬರೀಷನಲ್ಲಿ ಇದ್ದದ್ದರಿಂದಾಗಿ ಅಭಿರಕ್ಷಣ ಪ್ರೀತೋ ಭೂತ್ವ, ಅವನಿಗೆ ಬಹಳ ಪ್ರೀತಿಯಾದ ಭಗವಂತನಿಗೆ ಪ್ರೀತನಾಗಿ ಅಭಿರಕ್ಷಣಂ ಅಕರೋತು, ಭಗವಂತ ಅವನಿಗೆ ಅಭಿರಕ್ಷಣವನ್ನ ಉಂಟು ಮಾಡದ. ಅಭಿರಕ್ಷಣ ಅಂದ್ರೆ ಅಭಿತಃ ಸ್ಥಿತ್ವಾ ರಕ್ಷಣಂ, ಅಂಬರೀಷನ ಸುತ್ತ ರಕ್ಷಾ ಕವಚವಾಗಿ ನಿಂತು ಕಾಪಾಡದ. ಯಾಕಂದ್ರೆ ಅಲ್ಲಿ ಬಂದದ್ದ ಮುನಿ ಯಾರು? ದುರ್ವಾಸರು, ಸಾಮಾನ್ಯರಲ್ಲ, ರುದ್ರದೇವರು. ದುರ್ವಾಸರು ಅಂದ್ರೆ ಅಂತಹ ರುದ್ರಾಂಶ ಸಂಭೂತರಾಗಿರತಕ್ಕಂಥ ದುರ್ವಾಸರಿಂದ ಅಂಬರೀಷರನ್ನ ಕಾಪಾಡಿದ್ದಾನೆ ಭಗವಂತ. ಅಂದ್ರೆ ಅಭಿರಕ್ಷಣ, ಸುತ್ತ ಭಗವಂತ ಆ ಅಂಬರೀಷನ ಸುತ್ತ ರಕ್ಷಾ ಕವಚವಾಗಿ ನಿಂತು ಅವನನ್ನ ಕಾಪಾಡಿದ್ದಾನೆ. ಅವನ ಕೀರ್ತಿ ಅವತ್ತಿನಿಂದ ಇವತ್ತಿನವರೆಗೂ ಜಗತ್ತಿನಲ್ಲಿ ಇದೆ ಅಂದ್ರೆ ಭಗವಂತ ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದ್ದಾನೆ. ಅದಕ್ಕೆ ಕಾರಣ ಏನು? ಅವನು ಏಕಾಂತ ಭಕ್ತ, ಭಗವಂತನ ಅನುಗ್ರಹವನ್ನ ಬಿಟ್ಟು ಮತ್ತೇನನ್ನೂ ಬಯಸ್ತಾ ಇರಲಿಲ್ಲ. ಯಾವತ್ತೂ ಅಷ್ಟೇ, ಯಾರು ಏನನ್ನೂ ಬಯಸ್ತಾ ಇರೋರು ಇರ್ತಾರೋ ಅವ್ರ ಮೇಲೆ ಯಾವತ್ತು ಪ್ರೀತಿ ಜಾಸ್ತಿ. ಅದು ಬೇಕು, ಇದು ಬೇಕು, ಅದು ಬೇಕು ಅಂದ್ರೆ ನಿರಂತರವಾಗಿ ಬಯಕೆಯ ಪಟ್ಟಿಯನ್ನ ಯಾರು ಮುಂದಿಡ್ತಾ ಹೋಗ್ತಾರೋ ಅವ್ರ ಮೇಲೆ ವಿರಕ್ತಿ ಬರುತ್ತೆ ಹೊರತು ಅಂತವ್ರ ಮೇಲೆ ಪ್ರೀತಿ ಬರೋದಿಲ್ಲ, ಭಕ್ತಿ ಬರೋದಿಲ್ಲ. ದೇವರಿಗೂ ಹಾಗೆ, ಮನುಷ್ಯರಿಗೆ ಮಾತ್ರ, ದೇವರಿಗೂ ಹಾಗೆ. ಯಾರು ನಿರಂತರವಾಗಿ ಬೇಕು 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 ಅಂತ ಬಯಕೆಯ ಪಟ್ಟಿಯನ್ನು ಇಡ್ತಾರೋ ಅವರ ಮೇಲೆ ಭಗವಂತ ಪ್ರೀತನಾಗೋದಿಲ್ಲ. ಯಾವರು ನಿಷ್ಕಲ್ಮಶ ಮನಸ್ಸಿನಿಂದಾಗಿ ತಮ್ಮ ಕರ್ತವ್ಯಗಳನ್ನ ತಾವು ಮಾಡ್ಕೊಂಡು ಹೋಗ್ತಾರೋ ಅಂತವ್ರ ಮೇಲೇನೆ ಪ್ರೀತಿ. ಇದು ಭಗವಂತನ ವಿಚಾರದಲ್ಲೂ ಅಷ್ಟೇ, ಲೌಕಿಕ ವಿಚಾರದಲ್ಲೂ ಅಷ್ಟೇ, ನಮ್ಮ ಸಮಾಜದಲ್ಲೂ ಆಗಲಿ. ಯಾರು ಪ್ರಾಮಾಣಿಕರಾಗಿರ್ತಾರೋ ಅವರವರು ಅವರವರ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೋ, ಅವರ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ, ಯಾವ ಬಯಕೆ ಇಲ್ಲದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಅಂತವರ ಮೇಲೆ ಒಳ್ಳೆ ಅಭಿಪ್ರಾಯ ಇರುತ್ತೆ. ಅಂತವರು ಕೇಳದೇ ಇದ್ರು ಏನಾದ್ರು ಅವರಿಗೆ ಅನುಗ್ರಹ ಮಾಡ್ಬೇಕು ಅಂತ ಅನ್ಸುತ್ತೆ, ಕೊಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಜವಾಬ್ದಾರಿಯನ್ನ ಮರೆತು ಯಾರು ಇರ್ತಾರೋ ಬಯಕೆಗಳ ಪಟ್ಟಿಯನ್ನೇ ಮುಂದಿಟ್ಕೊಂಡು ಅದನ್ನು ತುಂಬಿಸಿಕೊಳ್ಳುವ ಕೆಲಸದಲ್ಲೇ ತಾವು ಮಗ್ನರಾಗಿರ್ತಾರೋ ಅಂತವರ ಬಗ್ಗೆ ಯಾರಿಗೂ ಕೂಡ ಒಂದು ಪ್ರೀತಿ ವಿಶ್ವಾಸಗಳು ಇರೋದಿಲ್ಲ. ಭಗವಂತನ ಸ್ವಭಾವ ಹೀಗೆ. ಅಂಬರೀಷ ಯಾವುದನ್ನು ಕೂಡ ಬಯಸಿರ್ಲಿಲ್ಲ. ಹಾಗಾಗಿ ದೇವರು ಎಲ್ಲವನ್ನೂ ಕೊಡ್ಲಿಕ್ಕೆ ತಯಾರಾಗಿದ್ದ. ಇದು ಜಗತ್ತಿನ ನಿಯಮ ಹೀಗೆ. ಯಾಕೆ? ಜಗತ್ಪಿತೃವಾಗಿರ್ತಕ್ಕಂಥ ಭಗವಂತ ಅವನ ಸ್ವಭಾವ ಹಾಗಾದ್ರಿಂದಾಗಿ ಜಗತ್ತಿನಲ್ಲೂ ಹಾಗೆ ಇರತಕ್ಕಂಥದ್ದು. ಬಯಕೆಯ ಬೆನ್ನು ಹತ್ತಿದವರಿಗೆ ಏನೂ ಸಿಗೋದಿಲ್ಲ ಅಥವಾ ಏನೂ ಕೊಡಬೇಕು ಅಂತ ಅನ್ಸೋದಿಲ್ಲ. ಯಾರು ಬಯಕೆಯ ಬೆನ್ನನ್ನ ಹತ್ತದೇನೆ ಅವರವರ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾರೋ ಅವರಿಗೆಲ್ಲವೂ ಕಾಲಕ್ಕೆ ಬೇಕಾದದ್ದು ಸಿಗದ ಹೋಗುತ್ತೆ. ಎಲ್ಲರೂ ಅವರಿಗೆ ಏನಂದ್ರೆ ಕೊಡಬೇಕು ಅಂತ ಅವರಿಗೆ ಅವರ ಸುತ್ತ ಇದ್ದವರಿಗೆ ಅನಿಸ್ತಾ ಹೋಗುತ್ತೆ. ಇದು ಭಗವಂತನ ಒಂದು ಸೃಷ್ಟಿಯ ವೈಚಿತ್ರ್ಯ, ಅಥವಾ ಸೃಷ್ಟಿಯ ಸಹಜತೆ. ವ್ಯಾಖ್ಯಾನ ಬಂದಿದ್ದು ತಾದೃಶೋಪಿ ಮಹಾಭಾಗವತಃ, ಅಂತ ಮಹಾಭಗವತ್ ಭಕ್ತ ಅಂಬರೀಷ ನಾಮ ರಾಜ ಅಪಿ, ಅಂಬರೀಷ ರಾಜ ವಿರಾಗ ವೃಕ್ಷ ಛಾಯಾಮೇವ ಸಮಾಶ್ರಿತ. ವಿರಾಗ ವೃಕ್ಷ ಛಾಯ, ವಿರಕ್ತಿ ಎಂತಕ್ಕಂತಹ ಒಂದು ಮರದ ನೆರಳು ಅದನ್ನೇ ಬಯಸ್ತ. ವಿರಾಗ ವೃಕ್ಷ ಛಾಯಾಮೇವ, ವಿರಕ್ತಿ ಎಂಬ ಮರದ ನೆರಳನ್ನೇ ಬಯಸ್ತಾ ಹೊರತು
ಮತ್ತೇನನ್ನೂ ಬಯಸಿಲ್ಲ. ಇತಿ ತತ್ ಪ್ರವೃತ್ತಿ ಪ್ರಕಾರಂ ಕಥಯತಿ. ಅವನ ಪ್ರವೃತ್ತಿ, ಅವನ ಒಂದು ಆಲೋಚನೆ, ಅವನ ಒಂದು ಬಯಕೆ ಅದು ಹೇಗಿತ್ತು ಅನ್ನೋದು ಹೇಳ್ತಾ ಇದ್ದಾರೆ. ಗೃಹೇಶು ಚಂದನ ಅಂದ್ರೆ ರಥ, ದೀಪೋತ್ತಮ ಚಂದನ ವಾಜಿಪತ್ತಿಷು. ದೀಪೋತ್ತಮ ಅಂದ್ರೆ ಉತ್ತಮ, ಉತ್ತಮ ಅನ್ನೋದು ಎಲ್ಲ ಕಡೆ ಇಟ್ಕೊಳ್ಬೇಕು. ಉತ್ತಮವಾದ ದೀಪ, ಉತ್ತಮವಾದ ಆನೆ, ಉತ್ತಮವಾದ ಚಂದನ, ಉತ್ತಮವಾದ ವಾಜಿ, ಉತ್ತಮವಾದ ಪತ್ತಿ. ಚಂದನ ಅಂದ್ರೆ ರಥ ಅಂತ ಅರ್ಥ. ಪತ್ತಿ ಅಂದ್ರೆ ಪದಾತಯ ಕಾಲಾಳುಗಳು. ಅಕ್ಷಯ್ಯ, ಅಕ್ಷಯ್ಯಾನಿ ರತ್ನಾದೀನಿ. ಅಕ್ಷಯ್ಯ ರತ್ನಾಭರಣಾಂಬರಾದಿಷು. ಯಾವುದು ಕಡಿಮೆ ಅಂತ ಇರದೆ ಇಲ್ವೇ ಇಲ್ಲ, ಕೊರತೆಯನ್ನು ತುಂಬಿ ತೊಳುತ್ತಾ ಇತ್ತು. ಅಕ್ಷಯ್ಯವಾಗಿರತಕ್ಕಂಥ ರತ್ನಾದಿಗಳು ಯೇಷು ತೇಷು ಅವೆಲ್ಲದರಲ್ಲೂ ಕೂಡ. ಅತಃ ಏವ ಅನಂತೇಶು ಬಹುವ್ಯಯೇ ಅಪಿ ಅಕ್ಷೀಯಮಾನೇಶು. ಅನಂತ ಅಂದ್ರೆ ಏನು, ಎಷ್ಟೇ ಖರ್ಚು ಮಾಡಿ, ಬಹುವ್ಯಯೇ ಅಪಿ ಎಷ್ಟು ತೆಗೆದುಕೊಟ್ಟರೂ ಕೂಡ ಕೋಶ ಖಾಲಿಯಾಗೋದು ಅಂತಿಲ್ಲ. ಅಕ್ಷೀಯಮಾನೇಶು ಕೊಟ್ಟಷ್ಟು ಕೋಶ ಅಭಿವೃದ್ಧಿ ಆಗ್ತಾ ಇದೆ ಹೊರತು ಕೋಶ ಕಡಿಮೆ ಆಗ್ತಾ ಇಲ್ಲ. ಅಕ್ಷೀಯಮಾನೇಶು ಅಸತ್ ನಶ್ವರಾತು ಅದರ ಅರ್ಥ ಏನು, ನಾಶನೇ ಆಗ್ತಾ ಇರಲಿಲ್ಲ. ಹೇಯ ಮಿತಿ ಮತಿಂ ಅಕರೋತು. ಅಸತ್ ನಶ್ವರಾತ್ ಆಮ ಹಾಕೊಳ್ಳಲ್ಲಿ ಒಂದು ನಾಶವೇ ಆಗದ ಇರತಕ್ಕಂತಹ ಇಂತಹ ಒಂದು ಸಂಪತ್ತಿನ ರಾಶಿಯ ಬಗ್ಗೆ, ಸಂಪತ್ತಿನ ರಾಶಿಯ ವಿಷಯದಲ್ಲಿ ಹೇಯ ಮಿತಿ ಮತಿಂ ಅಕರೋತ್. ಅದು ಹೇಯ, ಹಾದುಂ ಯೋಗ್ಯಂ ಹೇಯಂ, ಅದು ಬಿಡಲು ಯೋಗ್ಯವಾದದ್ದು, ಅದು ತಿರಸ್ಕರಿಸಲು ಅಥವಾ ಅದರ ಬಗ್ಗೆ ವ್ಯಾಮೋಹ ಇಟ್ಟುಕೊಳ್ಳಲು ಯೋಗ್ಯವಾದದ್ದಲ್ಲ ಎಂಬತಕ್ಕಂಥ ಭಾವನೆಯನ್ನ ಅಂಬರೀಷ ಹೊಂದಿದ್ದ. ಅಂತಹ ಅಂಬರೀಷನ ಕಥೆಯನ್ನ ನನಗೆ ಹೇಳಿ ಅಂತ ಪರೀಕ್ಷಿತ್ ರಾಜ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಶ್ಲೋಕ ಇದು. ಅದು ಅನೇಕ ಶ್ಲೋಕಗಳು ಬರುತ್ತೆ, ಮಧ್ಯದ ಒಂದು ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಗೃಹೇಶು ಇದೆಲ್ಲ ಅರ್ಥ ಗೊತ್ತಾಗುವಂಥದ್ದೇ, ಅನ್ವಯ ಹೇಳ್ತಾ ಹೋಗ್ತೀನಿ. ಗೃಹೇಶು ದಾರೇಶು ಸುತೇಶು ಬಂಧುಷು ದೀಪೋತ್ತಮ ಚಂದನ ವಾಜಿಪತ್ತಿಷು ಅಕ್ಷಯ್ಯ ರತ್ನಾಭರಣಾಂಬರಾದಿಷು ಅನಂತಕೋಶೇಶು ಅಕರೋತ್ ಅಸನ್ಮತಿಂ. ಅಸನ್ಮತಿಂ ಅಕರೋತ್. ಅದೆಲ್ಲವೂ ಕೂಡ ಅಮಂಗಳವಾದದ್ದು ಎಂತಕ್ಕಂಥ ಮತಿ. ಮತಿ ಮತಿ ಅಂದ್ರೆ ಬುದ್ಧಿ. ಇಂತಹ ಬುದ್ಧಿಯನ್ನ ಅಕರೋತ್ ಮಾಡಿದನು. ಯಾರು ಮಾಡಿದನು? ಅಂಬರೀಷ ರಾಜನು ಮಾಡಿದನು. ಇಂತಹ ಅಂಬರೀಷ ಮಹಾರಾಜನ ಒಂದು ಚರಿತ್ರೆಯನ್ನ ನನಗೆ ನೀವು ಹೇಳುವವರಾಗಿ ಎಂಬುದಾಗಿ ಪರೀಕ್ಷಿತ್ ರಾಜ ಇಲ್ಲಿ ಮಾಡತಕ್ಕಂಥ ಒಂದು ಪ್ರಾರ್ಥನೆ. ಆ ಪ್ರಾರ್ಥನಾ ಭಾಗದ ಶ್ಲೋಕ ಇದು. ಶ್ರೀಕೃಷ್ಣಾರ್ಪಣಮಸ್ತು.